ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್. ಘಟನಾ ಸ್ಥಳದಿಂದ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಈ ಒಂದು ಪ್ರಕರಣವನ್ನ ಗಮನಿಸಿದಾಗ ಪೊಲೀಸರು ಹೆಂಗ್ ಕನ್ಸಿಡರ್ ಮಾಡ್ತಾರೆ ಅಂತ, ಯಾಕೆಂದ್ರೆ ಕೊಲೆ ಆಗಿದ್ ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋಕ್ ಮುಂಚೆನೆ ಆರೋಪಿ ಕೂಡ ಸೂಸೈಡ್ ಮಾಡ್ಕೊಂಡ್ ಬಿಟ್ಟಿದ್ದಾನೆ. ಘಟನೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಸೌಖ್ಯ ಇವತ್ತು ಬೆಳಗ್ಗೆ 8:30 ಸುಮಾರಿಗೆ ಕೊಟ್ಟಿಗೆಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ನಂಜಮ್ಮ, ಮಂಗಳಮ್ಮ ಜೊತೆಗೆ ಸತೀಶ್ ಎಂಬುವರು ಏನು ಪ್ರಶಾಂತ್ ಎಂಬಾತ ಅವರ ಮೇಲೆ ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಮೂವರನ್ನ ಹತ್ಯೆಗೈದಿದ್ದಾನೆ. ಬಳಿಕ ಹೊರಗಡೆ ಬಂದಂತ ಸಂದರ್ಭದಲ್ಲಿ ನಾನು ಏನು ನೋಡ್ತಾ ಇದ್ದೀನಿ, ಈ ಬಿಲ್ಡಿಂಗ್ ಕಟ್ಟಡ ಏನಿದೆ, ಕಟ್ಟಡದ ಓನರು ಅವರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾನೆ. ಅವರ ಮೇಲೂ ಸಹ ಹಲ್ಲೆ ಮಾಡೋದಕ್ಕೆ ಹೋದಾಗ ಏನು ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಿ, ಪೊಲೀಸರು ನಿಂತಿರ್ತಕ್ಕಂಥ ಜಾಗದಲ್ಲಿ ಒಂದು ರೂಮ್ ಇದೆ. ಆ ರೂಮಿನಲ್ಲಿ ಈ ಬಿಲ್ಡಿಂಗ್ ಓನರು ಈ ಪ್ರಶಾಂತ್ ಏನು ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವರನ್ನ ಕೂಡಿ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಕೂಡಿ ಹಾಕಿ 112ಗೆ ಫೋನ್ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸ್ತಾರೆ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ದಂತ ಒಬ್ಬ ವ್ಯಕ್ತಿ ಅವರ ತಾಯಿ, ಅಜ್ಜಿ ಮತ್ತೆ ದೊಡ್ಡಪ್ಪನನ್ನ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆ ಸ್ಥಳಕ್ಕೆ ಪೊಲೀಸರು ಬರೋಷ್ಟರಲ್ಲಿ ಏನು ರೂಮ್ ನಲ್ಲಿ ಕೂಡ ಹಾಕಿದ್ದಂತ ವ್ಯಕ್ತಿ ಏನು ಕೊಲೆಗೆ ಮಾಡಿದಂತ ಆರೋಪಿ ಇದ್ದಾನೆ ಪ್ರಶಾಂತ್, ಆತನು ಸಹ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು. ಯಾವ ರೂಮ್ ನಲ್ಲಿ ಕೂಡ ಹಾಕಿರೋ ಆತ ಅಲ್ಲಿ ಒಂದು ಭೀತಿಗೊಳಗಾಗಿ ಅಥವಾ ಪೊಲೀಸರಿಗೆ ಸಿಕ್ಕಿ ಬೀಳ್ತೀನಿ ಅನ್ನೋ ಕಾರಣಕ್ಕಾಗಿ ಆತನು ಸಹ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಇನ್ನು ನೋಡೋದಾದ್ರೆ ಈ ಒಂದು ಕೊಲೆ ಟ್ರಿಬಲ್ ಮರ್ಡರ್ ಮಾಡಿ ಆತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಆತ ಆಗಾಗ ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ದ. ಅವರ ತಂದೆ ಇವತ್ತು ಬೆಳಿಗ್ಗೆ ಇಂದಿನಂತೆ ಇದ್ದು ಕೆಲಸಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರ ತಾಯಿ ಮತ್ತೆ ಅವರ ಅಜ್ಜಿ ಹಾಗೂ ಅವರ ದೊಡ್ಡಪ್ಪ ಇರ್ತಾರೆ. ಇಲ್ಲಿ ಅವರು ಹೇಳೋ ಪ್ರಕಾರ ಸಣ್ಣ ಪುಟ್ಟ ವಿಚಾರಗಳಿಗೆ ಇವತ್ತು ಬೆಳಿಗ್ಗೆ ತಿಂಡಿ ಮಾಡಿರೋ ವಿಚಾರಕ್ಕೆ ಗಲಾಟೆ ಆಗಿತ್ತು ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ. ಆ ವಿಚಾರಕ್ಕೆ ಗಲಾಟೆ ಆಗಿತ್ತು. ಗಲಾಟೆ ಸಂದರ್ಭದಲ್ಲಿ ತೀವ್ರ ಒಂದು ಆಕ್ರೋಶಕ್ಕೆ ಒಳಗಾದಂತ ಪ್ರಶಾಂತ್ ತನ್ನ ತಾಯಿ, ಅಜ್ಜಿ ಹಾಗೂ ದೊಡ್ಡಪ್ಪನ ಮೇಲೆ ಮಾರಣಾಂತಿಕವಾಗಿ ಮಚ್ಚಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಇದು ಪೊಲೀಸರ ಪ್ರಕಾರ ಈಗ ಕೇಳ್ತಕ್ಕಂಥ ಆತ ಒಂದು ರೀತಿಯಾಗಿ ಮಾನಸಿಕವಾಗಿ ಸ್ಥೀಮಿತ ಇರಲಿಲ್ಲ, ಒಂದು ರೀತಿಯಾಗಿ ಅಸ್ವಸ್ಥನಾಗಿದ್ದ ಅಂತಕ್ಕಂಥದ್ದು. ಆದ್ರೆ ಅವರ ಕುಟುಂಬಸ್ಥರು ಅವರ ತಂದೆನೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ತಂದೆ ಹೇಳಿಕೆ ಕೊಟ್ಟಿರೋ ಪ್ರಕಾರ ಆತ ಚೆನ್ನಾಗಿದ್ದ, ಕೆಲಸ ಸಹ ಮಾಡ್ತಾ ಇದ್ದ, ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ, ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನಾನು ಅವರ ಕುಟುಂಬಸ್ಥರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಏನು ಆಗಿತ್ತು ಅನ್ನೋದ್ರ ಬಗ್ಗೆ, ಯಾವಾಗ ಕಾರಣಕ್ಕಾಗಿ ಕೊಲೆ ಆಗಿತ್ತು ಅಂತ. ಏನಾಯ್ತು ಗೊತ್ತಿಲ್ಲ ಸರ್. ನೀವೇನಾಗಬೇಕು? ಮಗಳು. ನಿಮಗೆ ಎಷ್ಟು ಗೊತ್ತಾಯ್ತು ವಿಷಯ ಹಿಂಗಾಗಿದೆ? ನಮಗೆ ಹಿಂಗೆ ಫೋನ್ ಹಾಕಿದ್ದು ಸಂಬಂಧಿಕರು. ನಾವು ಮನೇಲಿದ್ದ ಚೆನ್ನೈನಹಳ್ಳಿಲಿ. ಏನ್ ಮಾಡೋದು? ನಿಮ್ಮ ಅಣ್ಣನ ಪ್ರಶಾಂತ್ ನಿಮ್ಗೆ ಏನಾಗಬೇಕು? ಅಣ್ಣನ ಬುದ್ಧಿ ಅವನ್ ಏನು ಮಾಡಿಲ್ಲ. ಏನ್ ಕೆಲಸ ಮಾಡ್ತಾ ಇದ್ದ? ಕಾರ್ ಡ್ರೈವರ್. ಏನಾಯ್ತು ಬೆಳಗ್ಗೆ? ಏನು ಅಂತ ಏನು ಗೊತ್ತಿಲ್ಲ ಸರ್. ರಾತ್ರಿ ಎಲ್ಲ ಚೆನ್ನಾಗಿ ಮಾತಾಡೋನೆ ಮಾಡ್ಕೊಂಡ್ ಮನ್ಗೋರಿ. ಬೆಳಗ್ಗೆ ಏನು ಗೊತ್ತಿಲ್ಲ. ನಮಗೂ ಫೋನ್ ಮಾಡಿದ್ರು ಸರ್, ಹಿಂಗಾಗಿದೆ ಅಂತ. ನಾವು ಬಂದು ಅವ್ರ ಮಗಳು, ಅವ್ರ ಚಿಕ್ಕ ಮಗಳು, ಅವ್ರ ಯಜಮಾನ್ರು, ಇವ್ರ ತಂದೆ ಬೆಳಗ್ಗೆ 6 ಗಂಟೆಗೆ ಕೆಲ್ಸಕ್ಕೆ ಹೋದ್ರಂತೆ. ಅದೇನಾಯ್ತು ಅನ್ನೋದು ಗೊತ್ತಿಲ್ಲ. ಏನಿಲ್ಲ, ಚೆನ್ನಾಗೇ ಇದ್ರಂತೆ. ಅವ್ರ ಅಪ್ಪ ಬೆಳಗ್ಗೆ ಹೋಗೋಗು ಚೆನ್ನಾಗಿದ್ರಂತೆ, ಎಲ್ಲ ಮಾತಾಡ್ಸ್ಕೊಂಡು ಹೋದ್ರಂತೆ. ಏನು ಇಲ್ಲ, ಏನಾಯ್ತು ಅನ್ನೋದು ಗೊತ್ತಾಯ್ತಾ ಇಲ್ಲ. ಕೆಳಗಡೆ ಬಾಡಿಗೆಗಿದ್ದೀವಿ. ಅವ್ರ ಮೂವರ್ನು ಹೊಡೆದ್ಬಿಟ್ಟು ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಯಮ್ಮ. ಗೊತ್ತಿಲ್ಲ ಸರ್. ನಮಗೂ 7:45 ಹೇಳಿದ್ದು. ಆವಾಗ್ಲೂ ಬಂದಿದ್ದೆ ಅಷ್ಟೇ. ನಮ್ಮ ಮಾವ ಇಲ್ಲ, ಅವ್ರಿಗೆ ಮದ್ವೆ ಆಗಿಲ್ಲ. ಅವ್ರ ಚಿಕ್ಕಪ್ಪ, ಅವ್ರಿಗೂ ಮದ್ವೆ ಆಗಿಲ್ಲ. ಗೊತ್ತಿಲ್ಲ ಸರ್, ಎಂತದೇನು ಇಲ್ಲ. ಸೌಖ್ಯ ಇಷ್ಟು ಏನು ಅವರ ಮಗಳು ಅವರೆಲ್ಲ ರಾತ್ರಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ್ದಾರೆ. ಆದ್ರೆ
ಬೆಳಿಗ್ಗೆ ಅವರ ತಂದೆ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಏಕಾಏಕಿ ದೊಡ್ಡಪ್ಪ ತಾಯಿ ಅಜ್ಜಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿ ಅವರನ್ನ ಕೊಲೆ ಮಾಡಿದ್ದಾನೆ. ಅದಾದ ಮೇಲೆ ಏನು ಆತ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಭೀಕರ ದೃಶ್ಯವನ್ನು ಕಂಡಂತ ಮನೆ ಮಾಲೀಕರು ಆತನನ್ನ ಕೂಡ ಹಾಕಿದಾಗ ಆತ ಒಳಗಡೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಏನು ಪೊಲೀಸರು ಮಾಹಿತಿ ಪ್ರಕಾರ ಆತ ಮಾನಸಿಕವಾಗಿ ಸ್ಥಿಮಿತ ಇರಲಿಲ್ಲ ಅಂತಕ್ಕಂಥದ್ದು. ಆದ್ರೆ ವೃತ್ತಿಯಲ್ಲಿ ಕ್ಯಾಬ್ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದ. ಅವರ ಸೋದರಿನೇ ಹೇಳೋ ಪ್ರಕಾರ ಚೆನ್ನಾಗಿದ್ದ, ಆತ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದ. ಆದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ದ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜೊತೆಗೆ ಅವರ ಏನು ತಂಗಿ ಇದ್ದಾರೆ ಅವರ ಕಷ್ಟಗಳಿಗೂ ಸಹ ಸ್ಪಂದಿಸ್ತಾ ಇದ್ದಿದ್ದು ಇದೇ ಪ್ರಶಾಂತ್ ಅಂತಕ್ಕಂಥ ಒಂದು ಮಾತನ್ನ ಸಹ ಹೇಳಿದ್ದಾರೆ. ಈಗ ಪೊಲೀಸರು ಸದ್ಯ ಏನು ಸೋಕೋ ಟೀಮು ಮತ್ತು FSL ಟೀಮ್ ಅವನ್ನೆಲ್ಲ ಸ್ಥಳಕ್ಕೆ ಕರ್ಕೊಂಡ್ಬಂದು ಅವರ ವಿಧಿವಿಧಾನಗಳ ಪ್ರಕ್ರಿಯೆಗಳೇನಿದಾವೆ ಅದನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಂತರ ಏನು ಕೇಸನ್ನ ದಾಖಲಿಸಿಕೊಂಡು ಸಿಗ್ತಕ್ಕಂಥ ಸಾಕ್ಷಿಗಳ ಕಲೆ ಹಾಕಿದಾಗ ನಿಖರವಾಗಿ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಈಗ ಏನು ಒಳಗಡೆ ಇರತಕ್ಕಂಥ ಮೃತದೇಹಗಳನ್ನ ಏನು ಸೋಕೋ ಟೀಮು ಮತ್ತು FSL ಟೀಮ್ ಬಂದಿದೆ ಅವರಿಂದ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿ ಅದನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿ ಜೊತೆಗೆ ಏನು ಇವರ ಜೊತೆ ಇದ್ದಂತ ನಿಕಟವಾಗಿ ಸಂಪರ್ಕದಲ್ಲಿದ್ದಂತವರು ಕೊಲೆ ಮಾಡೋದಕ್ಕೆ ಕೇವಲ ಸಣ್ಣ ಪುಟ್ಟ ವಿಚಾರಗಳಿಗೆ ನಡೀತಾ ಇದ್ದಂತ ಗಲಾಟೆನ ಅಥವಾ ಬೇರೆ ಏನಾದ್ರು ಇತ್ತು ಅಂದ್ರೆ ಆಸ್ತಿ ಇರ್ಬೋದು, ಬೇರೆ ಬೇರೆ ಏನಾದ್ರು ಕಾರಣ ಅಥವಾ ಪ್ರಶಾಂತ್ ಎಲ್ಲಿ ಕೂಡ ಹಾಕಿದ್ರು ಆ ಸಂದರ್ಭದಲ್ಲಿ ಯಾರು ಸ್ಥಳೀಯರಿದ್ರು ಅವ್ರು ಯಾರಾದ್ರೂ ಮಾತನಾಡೋಕ್ ಸಿಗ್ತಾರಾ? ಟ್ರೈ ಮಾಡಿ ನೋಡೋಣ, ಮಾತನಾಡಿಸಿ. ಅಲ್ಲಿ ಕೂಡಾಕುವಂತ ಸಂದರ್ಭದಲ್ಲಿ ಆತನ ಪರಿಸ್ಥಿತಿ ಹೆಂಗಿತ್ತು, ಏನ್ ಹೇಳ್ದ ಅಂದ್ರೆ ಕೊನೆದಾಗಿ ಅವರೇ ಮಾತನಾಡಿದ್ದಲ್ವಾ ಆತನ ಜೊತೆಗೆ, ಹಂಗಾಗಿ ಅವ್ರು ಯಾರಾದ್ರೂ ಸಿಗ್ತಾರಾ ನೋಡಿ, ಮಾತನಾಡಿಸಿ. ಸೌಖ್ಯ, ನಾನು ಆಗ್ಲೇ ಹೇಳಿದಾಗೆ ಅವರನ್ನ ಅಂದ್ರೆ ಪ್ರಶಾಂತ್ ಸೌಖ್ಯ ನಾನು ಅದನ್ನ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದಾಗೆ ಮನೆ ಮಾಲೀಕರು ಬಂದು ಮೇಲ್ಗಡೆ ವಾಸ ಆಗಿದ್ದಾರೆ, ಅವರು ಕೆಳಗಡೆ ಇನ್ನು ಪೊಲೀಸರು ಬಿಡ್ತಾ ಇಲ್ಲ. ಅವರು ಯಾವಾಗ ಈ ಪ್ರಶಾಂತ್ ತನ್ನ ತಾಯಿ ಅಜ್ಜಿ ಮತ್ತೆ ದೊಡ್ಡಪ್ಪನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತ ಓಡಾಡ್ತಾ ಇರ್ತಾನೆ, ಗಲಾಟೆ ಶಬ್ದ ಕೇಳಿ ಈಚೆ ಕೆಳಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ಆ ಮೇಲ್ಗಡೆ ಇರ್ತಕ್ಕಂಥ ಮನೆ ಓನರು ಅವರನ್ನ ರೂಮ್ ನಲ್ಲಿ ಬಂದು ಕೆಳಗಡೆ ಬಂದು ಪ್ರಶ್ನೆ ಮಾಡ್ತಾರೆ. ಆಗ ಅವ್ರ ತನ್ನ ಕೈಯಲ್ಲಿದ್ದಂತ ಮೊಚ್ಚನ್ನ ನೋಡಿ ಅವರು ಸಹ ಗಾಬರಿ ಆಗ್ತಾರೆ. ಅದಾದ ಬಳಿಕ ಏನು ಆತನನ್ನ ರೂಮ್ ನಲ್ಲಿ ಕೂಡ ಹಾಕಿ 112ಗೆ ಫೋನ್ ಮಾಡ್ತಕ್ಕಂಥದ್ದು. ಅಷ್ಟರಲ್ಲಿ ಪೊಲೀಸರು ಬರೋಷ್ಟರಲ್ಲಿ ಆತನು ಸಹ ಸೂಸೈಡ್ ಮಾಡಿಕೊಂಡಿದ್ದಾನೆ. ಈಗ ಅವರಿಂದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ನಾವು ಅವರನ್ನ ಮಾತಾಡಿಸೋಣ ಅನ್ನೋದಾದ್ರೆ ಅವರನ್ನ ಕೆಳಗಡೆ ಬಿಡ್ತಾ ಇಲ್ಲ. ಅವರು ಅವರ ಮನೆಯಲ್ಲೇ ಏನು ಮೇಲ್ಗಡೆ ನಾನು ಏನ್ ತೋರಿಸ್ತಾ ಇದ್ದೀನಿ ಅದೇ ಮನೆಯಲ್ಲೇ ಅವರು ಇದ್ದಾರೆ. ಅವರು ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾತ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಉಳಿದಂತೆ ಇರ್ತಕ್ಕಂಥ ಇಲ್ಲಿ ಪಬ್ಲಿಕ್ ಏನಿದ್ದಾರೆ ಅವರನ್ನ ಅಕ್ಕಪಕ್ಕ ನೆರೆಯವರಿದ್ದಾರೆ ಅವರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಾಕೆಂದ್ರೆ ಏನಾಯ್ತು ಅನ್ನೋದ್ರ ಬಗ್ಗೆ. ಸರಿ, ಏನಾಯ್ತು ಸರ್? ಇದೇ ಏರಿಯಾದವರ ನೀವು? ನಾವು ಬೇಕರಿ ಏರಿಯಾದವರು. ನಾವು ಬಂದಾಗ ಅಲ್ಲಿ ಜನ ಬಂದ್ಬಿಟ್ಟಿದ್ರು. ನಮ್ಗೆ ಅಲ್ಲಿ 8:30, 9 ಗಂಟೆ ಆಗಿತ್ತು. ನೀವು ನೋಡ್ತಾ ಇದ್ರ ಪ್ರಶಾಂತ್ ನಮ್ ಜೊತೆನೆ ಜೊತೆಲೇ ಇದ್ರು. ಈಗ ಕೆಲವರು ಹೇಳ್ತಾರೆ ನಿಮ್ಗೆ ಮಾನಸಿಕವಾಗಿ ಸರಿ ಇರಲಿಲ್ಲ, ಆ ಥರ ಏನೆಲ್ಲ ಸುಮಾರಾಗಿದ್ದ, ಮೈ ಹುಷಾರಿರ್ಲಿಲ್ಲ. ಆಮೇಲೆ ಸುಮ್ಮನೆ ಒಂಟಿಯಾಗಿ ಕುತ್ಕೊಂತಿದ್ದ, ಕೆಲ್ಸಕ್ಕೆ ಹೋಗ್ತಿದ್ದ. ಬೆಳಿಗ್ಗೆ ನನಗೂ ಸಿಕ್ಕಿದ್ದ. ನಾವು SIR ಇದ್ ಮಾಡ್ತಾ ಇದೀವಿ, ತಗೊಂಡವನ SIR ಫಾರಂ ಅಂತ ಹೇಳಿದ್ಕೆ ಇಲ್ಲ ಇವತ್ತು ತಗೋತೀನಿ SIR ಫಾರಂಗಳೆಲ್ಲ ಅಂತಾನು ಹೇಳ್ದ. ನೀಟಾಗಿ ನಾರ್ಮಲ್ ನಾವ್ ಈಗ ಹೆಂಗಿದೀವಿ ಅದೇ ತರ ಇದ್ದ. ಬಟ್ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಕೆಲ್ಸಕ್ಕೂ ಹೋಯ್ತಿದ್ದ, ಚೆನ್ನಾಗಿದ್ದ, ನಾರ್ಮಲ್. ನಾವು ಫ್ಯಾಮಿಲಿ ಎಲ್ಲ ಚೆನ್ನಾಗೇ ಇದ್ರು, ಮನೇಲಿ ಒಟ್ಟಿಗೆ ಎಲ್ಲ ಬೆಳ್ಕೊಂಡು ಎಲ್ಲ ಚೆನ್ನಾಗೇ ಇದ್ರು. ಬಟ್ 2 ಮಂತ್ ಇಂದ ಅವ್ನಿಗೇನೋ ಸ್ವಲ್ಪ ಡಿಪ್ರೆಷನ್ ಇದ್ದ ಅಂತ ಕೇಳ್ಪಟ್ಟೆ. ಬಟ್ ಏನಾಯ್ತು ಅಂತ ಗೊತ್ತಿಲ್ಲ. ಬೆಳಗಿನ ಜಾವ ಆಗಿರೋದು 2 ತಿಂಗಳು ಅಂತವ್ರ ಜನ ಇವಾಗ. ಬಟ್ ಬೆಳಗ್ಗೆ ನೆನ್ನೆ ಸಿಕ್ತಾಗ ನನಗೆ ಚೆನ್ನಾಗೇ ಇದ್ದ, ತುಂಬಾ ಚೆನ್ನಾಗೂ ಮಾತಾಡ್ತಾ ಬರ್ತೀನಿ ನಾ SIR ಫಾರಂಗಳು ತಗೋಬೇಕು ಅಂತ ಹೇಳ್ದ. ಬಟ್ ಇವಾಗ ಬೆಳಗ್ಗೆ ನಮಗೆ ಮೆಸೇಜ್ ಗೊತ್ತಾಗಿದೆ. ಅವರಪ್ಪ ಐರನ್ ಕೆಲಸ ಮಾಡ್ತಾ ಇದ್ದ, ಐರನ್ ಅಂಗಡಿ ಇಟ್ಕೊಂಡಿದ್ದು. ಇವರು ಕಾರ್ ಓಡಿಸ್ತಿದ್ದ, ಡ್ರೈವರ್ ಕಾರ್ ಓಡಿಸ್ತಿದ್ದ. ಅವ್ರ ಚಿಕ್ಕಪ್ಪ ಮಾವ. ಓಕೆ ಮಂಜುನಾಥ್. ಇನ್ನು ಸೌಖ್ಯ DCP ಅವರು ಸ್ಥಳಕ್ಕೆ ವಿಸಿಟ್ ಮಾಡಿದ್ರು. ಅವರು ಈಗ ಸ್ಥಳ ಪರಿಶೀಲನೆ ಮಾಡಿ ಬರ್ತಾ ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಏನಾಯ್ತು? ಒಬ್ಬರು ಎಲ್ಲರಿಗೂ ಒಟ್ಟಿಗೆ ಬೈಟ್ ಕೊಡ್ತೀನಿ. ಬೇಡ ಒಂದು ನಿಮಿಷ ಇರಿ, ಆ ಕಡೆ ಬನ್ರಿ ಸ್ವಲ್ಪ. ಇಲ್ಲಿ ಬೇಡ. ಬರೋ ಬೇಗ ಬಾ.
ಈ ದಿನ ಬೆಳಗ್ಗೆ ಸುಮಾರು ಒಂದು 8:30 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಎಂಬ ಒಂದು ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂತ ಹೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ ತಾಯಿ ಮತ್ತೆ ಒಂದು ಅಜ್ಜಿ ಮತ್ತೆ ಏನು ಈ ಮಾವ ಮತ್ತೆ ಮಗ ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನರು ಚಿಕ್ಕಣ್ಣವರಿದ್ದಾರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವರ ಮಗ, ಅವರ ಹೆಂಡತಿ, ಅವರ ಬಾಮೈದ ಮತ್ತೆ ಅವರ ಅತ್ತೆ ಇರುವಂತದ್ದು. ಮತ್ತೆ ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾ ಇದೆ. ಮತ್ತೆ ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ಹತ್ರನೇ ಬಿದ್ದಿರ್ತವೆ. ಮತ್ತೆ ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಾಣಿರುತ್ತೆ. ಅದನ್ನೇ ಇವರು ಮಾಹಿತಿ ನಮ್ಮ ಪೊಲೀಸರು ಕೊಟ್ಟಿರ್ತಾರೆ, ಮತ್ತೆ ಅವರ ಮನೆಯವರಿಗೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನವರು ಸೋದರ ಮಾವ ಇದ್ದ, ಅವನದು ಕೂಡ ದೇಹ ಒಳಗಡೆ ಬಿದ್ದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚಿದಂತ ಗಾಯಗಳಿರ್ತವೆ. ಹಾಗಾಗಿ ನಾವೀಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಈ ಕೃತ್ಯ ಮಾಡಲಿಕ್ಕೆ ಏನು ಆರೋಪಿ ಈಗ ಮೃತಪಟ್ಟಿದ್ದಾರೆ, ಅವರು ಕೂಡ ಯಾಕೆ ಮಾಡಿದ್ದಾರೆ, ಅವರೇ ಮಾಡಿದ್ರ ಅಥವಾ ಏನು ಅಂತ ತನಿಖೆಯನ್ನು ನಾವೀಗ ಮಾಡಬೇಕಾಗಿದೆ. ಇಲ್ಲ, ಆ ಥರ ಏನು ಇನ್ನೂ ಮಾಹಿತಿ ನಮಗಿಲ್ಲ. ಅವರು ನೋಡಿದ್ದಂತ ಮೊದಲನೇ ವ್ಯಕ್ತಿನೇ ಈಗ ಏನ್ ಸೀನ್ ನೋಡಿದ್ರು ಅದನ್ನ ತಮಗೆ ಹೇಳಿದ್ದೀನಿ. ಹಾಗಾಗಿ ತನಿಖೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಏನಾದ್ರು ಮಾಹಿತಿ ಇದ್ರೆ ಸ್ಥಳೀಯರಿಂದ ಮಾಹಿತಿ ತಗೊಳ್ತೀವಿ. ಇಲ್ಲ, ಈಗ ಇನ್ನೂ ತನಿಖೆ ಈಗಷ್ಟೇ ಶುರು ಮಾಡಬೇಕಾಗಿರೋದ್ರಿಂದ ಮುಂದುವರೆದಂತೆ ಅವೆಲ್ಲ ನಾವು ತಿಳ್ಕೊಳ್ತೀವಿ.